ಎಲ್ಲಿ ನೋಡಿದರೂ ರಸ್ತೆ ತುಂಬೆಲ್ಲ ತಗ್ಗುಗುಂಡಿ ಧೂಳು. ಜೀವ ಕೈಯಲ್ಲಿ ಹಿಡಿದು ಸಂಚರಿಸುತ್ತಿರುವ ವಾಹನ ಸವಾರರು, ಕೇಳುವವರಿಲ್ಲ ಗೋಳು. ಕಣ್ಣು ಕಿವಿ ಇಲ್ಲದಂತೆ ವರ್ತಿಸುತ್ತಿರುವ ಅಧಿಕಾರಿಗಳು. ಹೌದು, ಶಿಗ್ಗಾಂವಿ ತಾಲೂಕಿನ ಕೋಣನಕೆರೆ ಕ್ರಾಸ್ನಿಂದ ಶಿಗ್ಗಾಂವಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಇದು. ಈ ರಸ್ತೆಯಲ್ಲಿ ನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತವೆ. ಬೊಮ್ಮನಹಳ್ಳಿ, ಕೋಣನಕೆರೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಕಾಲೇಜು, ಶಾಲೆಗಳಿಗೆ ವಿದ್ಯಾರ್ಥಿಗಳು, ವಾಣಿಜ್ಯ ವ್ಯವಹಾರ ಹಾಗೂ ಇತರೆ ಚಟುವಟಿಕೆಗಳಿಗೆ ಶಿಗ್ಗಾಂವಿಗೆ ಸಂಪರ್ಕ ಕಲ್ಪಿಸುವ ಅತ್ಯಂತ ಪ್ರಮುಖ ಮಾರ್ಗವಾಗಿದ್ದು, ಇದೀಗ ಕೋಣನಕೆರೆ ಕ್ರಾಸ್ನಿಂದ ಶಿವಪುರವರೆಗೂ ಅವ್ಯವಸ್ಥೆಯ ಗೂಡಾಗಿದೆ. ರಸ್ತೆ ತುಂಬೆಲ್ಲ ತಗ್ಗುಗುಂಡಿಗಳು, ಧೂಳು ತುಂಬಿಕೊಂಡಿದ್ದು, ಇಲ್ಲಿ ಸಂಚರಿಸುವವರು ಜೀವ ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಿವಪುರ ಹತ್ತಿರ ನಿರ್ಮಾಣವಾಗಿರುವ ಸಕ್ಕರೆ ಕಾರ್ಖಾನೆಗೆ ರೈತರ ಟ್ರ್ಯಾಕ್ಟರ್ಗಳಲ್ಲಿ ಕಬ್ಬು ಸಾಗಾಟ ಹೆಚ್ಚಾಗಿದೆ. ಸುತ್ತಮುತ್ತಲಿನ ಹಳ್ಳಿಗಳು ಮಾತ್ರವಲ್ಲದೆ ಇತರೆ ತಾಲೂಕಾ ಜಿಲ್ಲೆಗಳಿಂದಲೂ ಟ್ರ್ಯಾಕ್ಟರ್ ಹಾಗೂ ಲಾರಿಗಳಲ್ಲಿ ಕಬ್ಬು ತರಲಾಗುತ್ತಿದೆ. ಈ ದುಸ್ಥಿತಿಯ ರಸ್ತೆಯಲ್ಲಿ ಅನೇಕ ಬಾರಿ ಟ್ರ್ಯಾಕ್ಟರ್ ಹಾಗೂ ಲಾರಿಗಳು ನಿಯಂತ್ರಣ ತಪ್ಪಿ ಬಿದ್ದಿರುವ ಉದಾಹರಣೆಗಳು ಇವೆ. ಈ ಪರಿಸ್ಥಿತಿ ಕಂಡು ರೈತರು ಕಣ್ಣೀರಿಡುವ ಸ್ಥಿತಿಯು ನಿರ್ಮಾಣವಾಗಿದೆ ಎಂದರೆ ತಪ್ಪಾಗಲಾರದು. ಸ್ಥಳೀಯ ವಾಹನ ಸವಾರರೊಬ್ಬರು ಮಾತನಾಡಿ, ಈ ರಸ್ತೆಯ ವಾಸ್ತವ ಸ್ಥಿತಿ ನೋಡಿದ್ರೆ ಅಯ್ಯೋ ಅನಿಸುತ್ತೆ. ನಿತ್ಯ ನಾವು ಇಲ್ಲಿ ಸಂಚರಿಸಬೇಕಾಗಿದೆ, ಆದರೆ ಪ್ರತಿದಿನ ಜೀವ ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ಇದೆ. ಎಷ್ಟೇ ಬಾರಿ ತಿಳಿಸಿದ್ರೂ ಈ ರಸ್ತೆ ಸರಿಪಡಿಸುವ ಕೆಲಸ ಆಗುತ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ರು. ಸರ್, ಇದು ಹೆಂಗದ ಅಂತಂದ್ರೆ, ಈಗ ಕೋಣನಕೆರೆ ಕ್ರಾಸಿಂದ ಹಿಡಿದು ವಿತಿನ್ ಎಲ್ಲಿ ತನಕ ಅಂತಂದ್ರೆ ಜಕ್ಕನಕಟ್ಟೆ ತಾಂಡವರೆಗೂ ಹಿಂಗೆ ರೋಡ್ ಅದ ಅಂತಂದ್ರೆ, ಯಾವ ಒಂದು ಲೇಡೀಸ್ ಅಕಸ್ಮಾತ್ ಯಾರು ಗರ್ಭಿಣಿ ಇದ್ರೆ ಅಕಸ್ಮಾತ್ ಅವ್ರು ಅಲ್ಲೇ ಅಂದ್ರೆ ಅವ್ರದ್ದು ಅಲ್ಲೇ ಡೆಲಿವರಿ ಆಗುವಂಥ ಪೊಸಿಷನ್ ಇದು ಆ ಟೈಪ್ ರೋಡ್ ಅದ. ಈಗ ಇದನ್ನು ಯಾವಾಗ ಸರಿ ಮಾಡ್ತಾರಂತ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಇದ್ರೊಳಗೆ ಭಾಳ ಇದು ಮಾಡಿದ್ವಿ, ಯಾರೂ ನಮ್ಮನ್ನ ಇದ್ರ ಬಗ್ಗೆ ಕೇರ್ ತೊಗೊಂಡಿಲ್ಲ. ಇದ್ರ ಬಗ್ಗೆ ಏನು ಕೇರ್ ತೊಗೊತಾರೆ ಅಂತಂದು ಈಗ ನಾವು ಒಂದು ಮಾಧ್ಯಮದ ಮೂಲಕ ನಾವು ಇದು ಮಾಡ್ಲಿಕತ್ತೀವಿ. ಇದಕ್ಕೆ ನೀವು ರೆಸ್ಪಾನ್ಸ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಮುಂದೆ ಇದಕ್ಕೆ ನಾವೇನಂತಂದ್ರೆ ಹೆಚ್ಚಿಂದು ಒಂದು ಏನಂತಂದ್ರೆ ನಾವು ಹೋರಾಟ ಮಾಡ್ತೀವಿ. ಸರ್, ಇದು ಸಮಸ್ಯೆ ಆಗಿ ಕಡಿಮೆ 1-2 ವರ್ಷದ ತನಕ ಆತಿಗದ. ಇದು ನಾನು ಯಾವಾಗ ಇದು ಸ್ಟಾರ್ಟ್ ಆಗ್ಯದಲ್ಲ ಅವಾಗಿಂದ ನಡೆದ ಇದು. ಮಳೆಗಾಲ ಹೆಂಗೆ ಮಾಡ್ತೀರಾ ಸರ್? ಮಳೆಗಾಲ ಇದೆ ನೋಡ್ರಿ ಹೆಂಗದಲ್ಲ, ಇದಿನ್ನೂ ಬೇಕು. ಸದ್ಯಕ್ಕೆ ಈಗೇನದಲ್ಲ, ಇದು ಬೇಕು. ಮಳೆಗಾಲದ ಬರ್ತಾರ, ರೋಡ್ಗೆ ಬರ್ತಾರ, ಮಾಡ್ದಂಗೆ ಮಾಡ್ತಾರ, ಹೋಗ್ತಾರ ಅಷ್ಟೇ. ಒಂದೊಂದು ಗಾಡಿಗಳು ಸಿಕ್ಕೊಂಡ್ರು ಯಾವ ಟೈಪ್ ಆಗ್ತಾವಂತ ಯಾರಿಗೂ ಗೊತ್ತಿಲ್ಲ, ಹೆಂಗೆ ಆಗ್ತಾವಂತ ಏನೂ ಗೊತ್ತಿಲ್ಲ. ನೋಡ್ರಿ, ಇದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಅದು ಏನು ಇದನ್ನು ಅವ್ರಿಗೆ ನೀವು ಮುಟ್ಟಿಸ್ತೀರೋ ಅಥವಾ ನಮ್ಮ ಕಡೆಯಿಂದ ನಾವು ಒಂದು ಏನು ಸಂಘ ಇದನ್ನು ಏನು ಕಟ್ಕೊಂಬಂದು ಮತ್ತು ನಾಳೆ ಅಕಸ್ಮಾತ್ ಏನಾರ ಮಾಡಿ ನಾವು ಮುಟ್ಸೋಣ. ನೀವು ಒಂದು ಅವ್ರಿಗೆ ನೀವೊಂದು ಮನವಿ ಮಾಡ್ಕೊಳ್ರಿ. ಅದ್ರ ಬಗ್ಗೆ ನಿಮ್ಮ ಮುಖಾಂತರ ನಾನು ಒಂದು ಮನವಿ ಮಾಡ್ಕೊತೀನಿ ಅವ್ರ ಹತ್ರ. ಸರ್, ಕಿರಣ್ ದೇಶಪಾಂಡೆ ಅಂತೇಳಿ ಅಂದಲಿಗೆಯಿಂದ. ನಾವು ಪ್ರತಿ ದಿವಸ ಏನೋ ಅಡ್ಡಾಡಲಿ, ಹೆಂಗಾಗಲಿ ಇನ್ನು ಇದಕ್ಕೆ ಸಂಬಂಧಿಸಿ ಇಂಜಿನಿಯರ್ ಕಚೇರಿಗೆ ಸಾರ್ವಜನಿಕರು ಹಾಗೂ ಸ್ಥಳೀಯರು, ಗ್ರಾಮಸ್ಥರು ರಸ್ತೆ ರಿಪೇರಿ ಮಾಡುವಂತೆ ಮನವಿ ಸಲ್ಲಿಸಿದ್ದಾರೆ. ಆದರೆ ಅಧಿಕಾರಿಗಳು ಈಗ ರಸ್ತೆ ರಿಪೇರಿ ಮಾಡಿಸಿದರೆ ಇಲ್ಲಿರುವ ಕಾರ್ಖಾನೆಯವರಿಗೆ ತೊಂದರೆ ಆಗುತ್ತದೆ ಎಂಬ ಉತ್ತರವನ್ನ ನೀಡುತ್ತಿದ್ದಾರೆ. ಇವರು ಸಾರ್ವಜನಿಕರ ಪರವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೋ, ಫ್ಯಾಕ್ಟರಿಯವರ ಪರವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೋ ಎಂಬ ಅನುಮಾನ ಸಾರ್ವಜನಿಕ ವಲಯದಲ್ಲಿ ಮೂಡುವಂತಾಗಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ರಸ್ತೆಯನ್ನು ಸರಿಪಡಿಸಲು ಮುಂದಾಗ್ತಾರಾ ಎಂಬುದನ್ನು ಕಾದು ನೋಡಬೇಕು. ವರದಿ ಎಚ್.ಎನ್. ಮಂಜುನಾಥ್, ಶಿಗ್ಗಾಂವ್.